ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ ಒಳಪಟ್ಟ ಬಂಟ್ವಾಳ ತಾಲೂಕಿನ ವಿಟ್ಲ ಹೋಬಳಿಯ ಪುಣಚ ಗ್ರಾಮದ 3ನೇ ವಾರ್ಡಿನ ದೇವಿನಗರದಲ್ಲಿ ಸರ್ಕಾರಿ ಜಾಗದಲ್ಲಿ ವಾಸಿಸ್ತಾ ಇರುವ ಪರಿಶಿಷ್ಟ ಪಂಗಡದ 5 ಕುಟುಂಬಗಳಿಗೆ 94ಸಿ ಯೋಜನೆಯಡಿ ಹಕ್ಕುಪತ್ರ ಮಂಜೂರು ಮಾಡುವಂತೆ ಆಗ್ರಹಿಸಿ ಅಂಬೇಡ್ಕರ್ ತತ್ವ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷ ಗಿರಿಧರ್ ನಾಯ್ಕ್ ನೇತೃತ್ವದಲ್ಲಿ 5 ಕುಟುಂಬಗಳ ಸದಸ್ಯರು ಬಿಸಿ ರೋಡಿನ ಆಡಳಿತ ಸೌಧದ ಮುಂಭಾಗ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ನಡೆಸಿದ್ದಾರೆ. ಪುತ್ತೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೊಳಪಟ್ಟ ಬಂಟ್ವಾಳ ತಾಲೂಕಿನ ವಿಟ್ಲ ಹೋಬಳಿಯ ಪುಣಚ ಗ್ರಾಮದ 3ನೇ ವಾರ್ಡ್ನ ದೇವಿನಗರದಲ್ಲಿ ಸರ್ಕಾರಿ ಜಾಗದಲ್ಲಿ ವಾಸಿಸುತ್ತಿರುವ ಪರಿಶಿಷ್ಟ ಪಂಗಡದ 5 ಕುಟುಂಬಗಳಿಗೆ 94ಸಿ ಯೋಜನೆಯಡಿ ಹಕ್ಕುಪತ್ರ ಮಂಜೂರು ಮಾಡುವಂತೆ ಆಗ್ರಹಿಸಿ ಅಂಬೇಡ್ಕರ್ ತತ್ವ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷ ಗಿರಿಧರ್ ನಾಯ್ಕ್ ನೇತೃತ್ವದಲ್ಲಿ 5 ಕುಟುಂಬಗಳ ಸದಸ್ಯರು ಬಿಸಿ ರೋಡ್ನ ಆಡಳಿತ ಸೌಧದ ಮುಂಭಾಗ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ನಡೆಸಿದ್ದಾರೆ. ಸೋಮವಾರ ಬೆಳಗ್ಗಿನಿಂದ ಧರಣಿ ಆರಂಭಿಸಿದ್ದು ರಾತ್ರಿಯಿಡೀ ಧರಣಿ ನಡೆಸಿ ಮಂಗಳವಾರ ಬೆಳಗ್ಗಿನಿಂದ ಮತ್ತೆ ಧರಣಿ ಮುಂದುವರೆಸಿದ್ದಾರೆ. ಬಡ ಕುಟುಂಬಗಳಿಗೆ ಹಕ್ಕುಪತ್ರ ಸಿಗದೆ ಸ್ಥಳದಿಂದ ಕದಲುವುದಿಲ್ಲ ಎಂದು ಪ್ರತಿಭಟನಾ ನಿರತ ಕುಟುಂಬಗಳು ಎಚ್ಚರಿಸಿವೆ. ಈ ನಡುವೆ ಪ್ರತಿಭಟನೆಯ ಬಗ್ಗೆ ಮಾಹಿತಿ ಪಡೆದ ಪುತ್ತೂರು ಮಾಜಿ ಶಾಸಕ ಸಂಜೀವ ಮಠಂದೂರು ಅವರು ಪ್ರತಿಭಟನೆಗೆ ಬೆಂಬಲ ವ್ಯಕ್ತಪಡಿಸಿ ಧರಣಿಯಲ್ಲಿ ಪಾಲ್ಗೊಂಡರು. ಪುತ್ತೂರಿನ ಮಾಜಿ ಶಾಸಕ ಸಂಜೀವ ಮಠಂದೂರು ಅವರು ಮಾತನಾಡಿ, ಪುಣಚ ದೇವಿನಗರದ ನಿವಾಸಿಗಳಾದ ವಿಜಯಲಕ್ಷ್ಮಿ, ಬೇಬಿಕುಮಾರಿ, ಪ್ರೇಮ, ಹೇಮಲತಾ, ವಿಶಾಲಾಕ್ಷಿ ಎನ್ನುವ ಪರಿಶಿಷ್ಟ ಪಂಗಡದ 5 ಕುಟುಂಬಗಳು ಸರ್ಕಾರಿ ಜಾಗದಲ್ಲಿ ವಾಸಿಸುತ್ತಿದ್ದು 94ಸಿ ಅಡಿ ಹಕ್ಕುಪತ್ರ ನೀಡುವಂತೆ ಬಂಟ್ವಾಳ ತಹಶೀಲ್ದಾರ್ ಅವರಿಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಈ ಕುಟುಂಬಗಳು ಹಕ್ಕುಪತ್ರ ಪಡೆಯಲು ಅರ್ಹತೆಯನ್ನ ಹೊಂದಿದ್ದು ಅದರಿಂದ ಚಲನ್ ಕಟ್ಟಿಸಿ ಸೋಮವಾರ ಹಕ್ಕುಪತ್ರ ಕೊಡುವುದಾಗಿ ಭರವಸೆಯನ್ನ ನೀಡಿದ್ರು. ಆದರೆ ತಹಶೀಲ್ದಾರ್ ಪುತ್ತೂರು ಶಾಸಕರ ಒತ್ತಡಕ್ಕೆ ಮಣಿದು ಹಕ್ಕುಪತ್ರ ನೀಡಿಲ್ಲ ಎನ್ನುವುದು ನಮ್ಮ ಗಮನಕ್ಕೆ ಬಂದಿದೆ. ತಾಲೂಕಿನ ದಂಡಾಧಿಕಾರಿಯವರಿಗೆ ಹಕ್ಕುಪತ್ರ ನೀಡುವ ಎಲ್ಲ ಅಧಿಕಾರ ಇದ್ದು ತಕ್ಷಣ ಅವರು ಬಡ ಕುಟುಂಬಗಳಿಗೆ ಹಕ್ಕುಪತ್ರ ನೀಡಬೇಕು. ತಪ್ಪಿದಲ್ಲಿ ನಾವು ಕೂಡ ಅಹೋರಾತ್ರಿ ಧರಣಿ ನಡೆಸುವುದಾಗಿ ಎಚ್ಚರಿಸಿದರು. ಅಂಬೇಡ್ಕರ್ ತತ್ವ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷ ಗಿರಿಧರ್ ನಾಯಕ್, ಕುಟುಂಬ ಸದಸ್ಯರಾದ ಪ್ರೇಮ, ಸುರೇಶ, ವಿಜಯಲಕ್ಷ್ಮಿ, ಲಕ್ಷ್ಮಣ, ಬೇಬಿಕುಮಾರಿ, ರಾಮಣ್ಣ, ಗುಣಶ್ರೀ, ಕಾವ್ಯಶ್ರೀ, ವಿನೋದ್, ಆಕಾಶ್, ನಮಿತಾ, ಪುಷ್ಪಾ, ಚಂದ್ರಾವತಿ, ಚಂದ್ರಶೇಖರ್, ಸುಶೀಲಾ, ಬಿಜೆಪಿ ಮುಖಂಡರಾದ ಚೆನ್ನಪ್ಪ ಕೋಟ್ಯಾನ್, ದಿನೇಶ್ ಅಮಟೂರು, ದೇವಪ್ಪ ಪೂಜಾರಿ, ಗೋವಿಂದ ಪ್ರಭು ಸೇರಿದಂತೆ ಮೊದಲಾದವರು ಪಾಲ್ಗೊಂಡಿದ್ದರು. ಪುಣಚ ಗ್ರಾಮದ ಬಂಟ್ವಾಳ ತಾಲೂಕಿನ ವಿಟ್ಲ ಹೋಬಳಿಯ ಪುಣಚ ಗ್ರಾಮದ ಒಂದು 5 ಮನೆಗಳಿಗೆ 94ಸಿ ಹಕ್ಕುಪತ್ರ ಕೊಡಲಿ ಒಂದು 8 ವರ್ಷ ಆಯಿತು. 8 ವರ್ಷವಾಗಿ ಸತತವಾಗಿ ಇವರನ್ನು ಕುಣಿಸುತ್ತಾ ಇದ್ದಾರೆ. ಇಲ್ಲಿಗೆ ಬನ್ನಿ, ಅಲ್ಲಿಗೆ ಬನ್ನಿ ಅಂತ. ಬಹುಶಃ ನನ್ನ ಸಂಘಟನೆಗೆ ಬಂದು 4 ತಿಂಗಳಾಯಿತು. ಜನವರಿಯಲ್ಲಿ ಏನು ಇವರು ಸಂಘಟನೆ ನನ್ನ ಮೆಂಬರ್ನವರು ಬಂದು ಯಾರೋ ಒಬ್ಬರು ನನ್ನ ಮೇಲೆ ಕಂಪ್ಲೇಂಟ್ ಉಂಟು, ನಮಗೆ ಹಕ್ಕುಪತ್ರ ಆಗಲಿಲ್ಲ, ಮನೆಯಲ್ಲಿ ಕೂತ್ಕೊಳ್ಳಿಕ್ಕೆ ಆಗುವುದಿಲ್ಲ, ಇಂಥ ಒಂದು ಸೂಚನೆ ಇರುತ್ತೆ. ನಾನು ಅದೇ ದಿವಸ ಆ ಮನೆಗಳಿಗೆ ಪುಣಚ ಗ್ರಾಮ ದೇವಿನಗರಕ್ಕೆ ನಾನು ಭೇಟಿ ಕೊಟ್ಟೆ. ದೇವಿನಗರ ಭೇಟಿ ಕೊಡುವಾಗ ನನಗೆ ಆ ಶೋಚನೆಯ ವಿಷಯ ಏನಂತೇಳಿ ಗೊತ್ತಾಯಿತು. ಆ ವಿಷಯ ಕೊಟ್ಟು ನಾನು ಡೈರೆಕ್ಟ್ DC ಅಲ್ಲಿಗೆ ಇವರನ್ನೆಲ್ಲ ಕರ್ಕೊಂಡು ಹೋಗ್ತೇವೆ. DC ಅಲ್ಲಿಂದ ಕಂಡು ಅವರು ನನ್ನ ಲೆಟರ್ಗೆ ಅವರು ಸಿಗ್ನೇಚರ್ಗೆ ಕೊಟ್ಟಿದ್ದಾರೆ, ಇಮಿಡಿಯೇಟ್ಲಿ ಮಾಡಬೇಕು. ತಹಸೀಲ್ದಾರ್ ಅವರ ಥರ ಮನವಿ ಮಾಡಿದ್ದೇನೆ. ಎಲ್ಲ ಮಾಡಿ ಮೊನ್ನೆ ಇತ್ತೀಚೆಗೆ ಗುರುವಾರ ದಿವಸ ಹಣ ಕಟ್ಟಲಿಕ್ಕೆ ಹೇಳಿದ್ರು. ಸರ್ಕಾರಕ್ಕೆ ಅದಕ್ಕೆ ಏನು ಅಂತೇಳಿ 5 ಸೆಂಟಿಗೆ ಎಷ್ಟು ಆಗ್ತದೆ ಅಂತೇಳಿ ಅದನ್ನು ಕಟ್ಟಲಿಕ್ಕೆ ನಾವು ರೆಡಿ ಇದ್ದೇವೆ ಅಂತೇಳಿ ನಾವು 3 ಮನೆಯವರದು ಕಟ್ಟಾಗಿದೆ. ಸಂದೀಪ್ ಸಾಧ್ಯನ್, ವಿ4 ನ್ಯೂಸ್, ಬಂಟ್ವಾಳ.